ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಪಸ್ ಬರ್ತಿದ್ದಂತ ಹೊತ್ತಿನಲ್ಲಿ ಇದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡಕ್ಕಾಗತ್ತಾ ಅನ್ನೋದಾಗಿ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಇಲ್ಲಿನವರನ್ನೇ ಕೇಳಿ ಈ ಪ್ರಕರಣದ ಬಗ್ಗೆ ನಾನು ಹೇಳಕ್ಕಾಗತ್ತಾ ಅನ್ನೋದಾಗಿ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡಲು ನಿರಾಕರಿಸಿದ್ದಾರೆ ಖರ್ಗೆ ಅವರು. ಸಿಎಂ ಭೇಟಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಪಸ್ ಆಗುವಂತ ಹೊತ್ತಿನಲ್ಲಿ ಇವತ್ತು ಸಿಎಂ ಅವರ ಆರೋಗ್ಯವನ್ನ ವಿಚಾರಿಸಲು ಬಂದಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಸಿಎಂ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಈ ಹೊತ್ತಿನಲ್ಲಿ ವಾಪಸ್ ಬರುವಂತ ಹೊತ್ತಿನಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನ ಸೃಷ್ಟಿಸಿರುವಂತಹ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡೋದಕ್ಕೆ ನಿರಾಕರಿಸಿದ್ದಾರೆ. ಇಲ್ಲಿನವರ ಹತ್ರನೇ ಕೇಳಿ ನಾನು ಮಾತನಾಡಕ್ಕಾಗತ್ತಾ ಅನ್ನೋದಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ಸಿನ ಮಿನಿಸ್ಟರೇ ಸದನದಲ್ಲಿ ಇದ್ರ ಬಗ್ಗೆ ಒಪ್ಕೊಂಡಿದ್ದಾರೆ. ಯಾರು? ಸಹಕಾರಿ ಸಚಿವರಾಗಿರುವಂತಹ ರಾಜಣ್ಣ ಅವರು. ಹೌದು, ಈ ರೀತಿಯಾದಂತಹ ಟ್ರ್ಯಾಪ್ ಆಗಿದೆ, ಇದನ್ನ ಬಿಜೆಪಿ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತು. ಅದಾದ ಮೇಲೆ ಸದನಕ್ಕೆ ಅಗೌರವ ತಂದಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಅಮಾನತು ಕೂಡ ಆದ್ರು 18 ಜನ. ದಿಢೀರ್ ಅಂತ ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವ್ರನ್ನ ಇವತ್ತು ಭೇಟಿ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಅವರ ಪುತ್ರ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರಿದ್ರು. ಈ ಎಲ್ಲ ಬೆಳವಣಿಗೆ ಏನು ಪ್ರಶ್ನೆಯನ್ನು ಹುಟ್ಟಾಗ್ತಿದೆ ಅಂತಂದ್ರೆ, ಈಗಾಗಲೇ ರಾಜ್ಯದಿಂದ ಹಿಡಿದು ರಾಷ್ಟ್ರ ರಾಜಕಾರಣದವರೆಗೂ ಕೂಡ ರಾಜ್ಯದ ಹನಿ ಕಹಾನಿ ಸದ್ದು ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ಬಿಜೆಪಿ ಕೂಡ ಇದನ್ನು ದೊಡ್ಡ ಮಟ್ಟದ ಅಸ್ತ್ರ ಮಾಡಿಟ್ಕೊಂಡಿದೆ. ಈ ಹೊತ್ತಿನಲ್ಲೇ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದಂಥ ಹೊತ್ತಿನಲ್ಲಿ ಇಲ್ಲಿನವ್ರನ್ನೇ ಕೇಳಿ ಈ ಪ್ರಕರಣದ ಬಗ್ಗೆ ನಾನು ಹೇಳೋಕ್ಕಾಗತ್ತಾ ಅನ್ನುವಂಥ ಮಾತಾಡಿ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡೋದಕ್ಕೆ ನಿರಾಕರಿಸಿದ್ದಾರೆ. ಒಂದು ಕಡೆಯಲ್ಲಿ ಭೇಟಿಯ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಬಗ್ಗೆ ಬಹಳ ಮಹತ್ವದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಏನಾಗ್ತಾ ಇದೆ, ಯಾರ್ಯಾರಿಗೆ ಹನಿ ಟ್ರ್ಯಾಪ್ ಮಾಡಿದ್ದು, ಯಾರ್ಯಾರು ಈ ಸುಳಿಯಲ್ಲಿದ್ದಾರೆ ಎನ್ನುವಂಥ ಚರ್ಚೆಯೂ ಕೂಡ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಇವೆಲ್ಲದರ ಬೆನ್ನಲ್ಲೇ ಇನ್ನೇನು ನಾಳೆ MLC ರಾಜೇಂದ್ರ ಅವರು ಕೂಡ ಈ ಬಗ್ಗೆ ಕಂಪ್ಲೇಂಟ್ ಕೊಡ್ತೀನಿ, ಮುಂದಿನ ವಾರ ಕೊಡ್ತೀನಿ ಅನ್ನುವಂಥ ಮಾತು ಹೇಳಿದ್ದಾರೆ. ಈ ಬಗ್ಗೆ ನಿನ್ನೆ ಕೂಡ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಒಂದಿಷ್ಟು ಮಹತ್ವದ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಇವೆಲ್ಲದರ ನಡುವೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ನಿರಾಕರಿಸಿದ್ದಾರೆ. ನಾನು ಏನು ಹೇಳೋಕ್ಕಾಗತ್ತಾ, ಇಲ್ಲಿನವ್ರನ್ನೇ ಕೇಳಬೇಕು ನೀವು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು.